ನಾವು ಇವತ್ತಿನ ವಿಡಿಯೋದಲ್ಲಿ ಡಿ.ಎಚ್. ಲಾರೆನ್ಸ್ ಅವರು ಬರೆದಿರುವಂತಹ ದ ರಾಕಿಂಗ್ ಹಾರ್ಸ್ ವಿನ್ನರ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಡಿ.ಎಚ್. ಲಾರೆನ್ಸ್ ಅವರು ಫೇಮಸ್ ಇಂಗ್ಲಿಷ್ ನಾವೆಲಿಸ್ಟ್, ಪೋಯೆಟ್, ಎಸ್ಸೆಯಿಸ್ಟ್ ಮತ್ತು ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಇವ್ರ ವರ್ಕಲ್ಲಿ ಮೇನ್ಲಿ ಹ್ಯೂಮನ್ ಎಮೋಷನ್ಸ್, ರಿಲೇಷನ್ಶಿಪ್, ಸೋಷಿಯಲ್ ಕ್ಲಾಸ್ ಮತ್ತು ಎಫೆಕ್ಟ್ ಆಫ್ ಇಂಡಸ್ಟ್ರಿಯಲ್ ಸೊಸೈಟಿನ ನೋಡ್ಬೋದು. ಇವ್ರ ವೆಲ್ ನೋನ್ ವರ್ಕ್ಸ್ ಅಂತ ಹೇಳಿದರೆ ಸನ್ಸ್ ಆ್ಯಂಡ್ ಲವರ್ಸ್, ವಿಮೆನ್ ಇನ್ ಲವ್, ಲೇಡೀಸ್, ಚಾಟರ್ಲೀಸ್ ಲವರ್ ಮತ್ತು ಫೇಮಸ್ ಶಾರ್ಟ್ ಸ್ಟೋರಿ ದ ರಾಕಿಂಗ್ ಹಾರ್ಸ್ ವಿನ್ನರ್ ಆಗಿದೆ. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ನೋಡಿ ಇಲ್ಲಿ. ಸೊ ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಮತ್ತು ಪ್ರೊಟಗನಿಸ್ಟ್ ಅಂತ ಹೇಳಿದರೆ ಪೌಲ್ ಅಂತ ಹುಡುಗ ಇರ್ತಾನೆ. ಸೊ ಇವರ ತಾಯಿ ಹೇಸ್ಟರ್ ಅಂತ ಇರ್ತಾರೆ, ತಂದೆ ಪೌಲ್ ಫಾದರ್ ಆಗಿರ್ತಾರೆ. ಓಕೆ, ಅಲ್ಲಿ ಅವರ ಹೆಸರು ಮೆನ್ಷನ್ ಆಗಿಲ್ಲ. ಸೊ ಇಲ್ಲಿ ಇವ್ರ ಅಂಕಲ್ ಇರ್ತಾರೆ, ಆಸ್ಕರ್ ಕ್ರೆಸ್ವೆಲ್ ಅನ್ನುವಂಥವ್ರು, ಮತ್ತು ಇವ್ರ ಫ್ರೆಂಡ್ ಇರ್ತಾರೆ, ದಟ್ ಈಸ್ ಪೌಲ್ ಫ್ರೆಂಡ್ ಇರ್ತಾರೆ, ಅವ್ರ ಹೆಸರು ಬ್ಯಾಸೆಟ್ ಅನ್ನೋರು. ಸೊ ಅವರು ಬೇಸಿಕಲಿ ಗಾರ್ಡನರ್ ಆಗಿರ್ತಾರೆ. ಈ ಸ್ಟೋರಿ ಟೈಟಲ್ ಏನಿದೆ ದ ರಾಕಿಂಗ್ ಹಾರ್ಸ್ ವಿನ್ನರ್ ಅನ್ನೋದು, ಒಬ್ಬ ಹುಡುಗ ಇರ್ತಾನೆ, ದಟ್ ಈಸ್ ಪ್ರೊಟಗನಿಸ್ಟ್ ಆಫ್ ದಿ ಸ್ಟೋರಿ, ದಟ್ ಈಸ್ ಪೌಲ್ ಅಂತ ಯಂಗ್ ಬಾಯ್ ಇರ್ತಾನೆ. ಅವನ ಮೇಲೆ ಬೇಸಾಗಿದೆ ಈ ಸ್ಟೋರಿ. ಸೊ ಈ ಬೇಸಿಕಲಿ ಈ ಸ್ಟೋರಿಯಲ್ಲಿ ನಾವು ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಪೌಲ್ ಅನ್ನೋ ಹುಡುಗ ಏನು ಮಾಡ್ತಾನೆ, ಸೊ ರಾಕಿಂಗ್ ಹಾರ್ಸ್ನ ಪ್ಯಾಷನೆಟ್ಲಿ ರೈಡ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಅವನು ಯಾಕೆ ಆ ರೀತಿ ಮಾಡ್ತಾನೆ ಅಂತ ಹೇಳಿದರೆ ಪ್ರಿಡಿಕ್ಟ್ ಮಾಡೋದಕ್ಕೆ, ಗೆಸ್ ಮಾಡೋದಕ್ಕೆ. ಹಾರ್ಸ್ ಈ ರೇಸಸ್ ನಡೆಯುತ್ತಲ್ವ, ಹಾರ್ಸ್ ರೇಸ್ ಇರುತ್ತಲ್ವ, ಅದರಲ್ಲಿ ಯಾವ ಕುದುರೆ ಫಸ್ಟ್ ಬರುತ್ತೆ ಅನ್ನೋ ಪ್ರಿಡಿಕ್ಟ್ ಮಾಡೋದಕ್ಕೆ ಅವನು ಒಂದು ರಾಕಿಂಗ್ ಹಾರ್ಸ್ ಇರುತ್ತೆ ಅವನು, ಅದರ ಮೇಲೆ ರೈಡ್ ಮಾಡ್ತಾ ಇರ್ತಾನೆ. ಸೊ ಯಾಕೆ ಹಾಗೆ ಮಾಡ್ತಾನೆ ಅಂತ ಹೇಳಿದರೆ ಅವನು ಲಕ್ ಮತ್ತು ವೆಲ್ತ್, ಹಣದ ಆಸೆ, ಏನು ತಾಯಿಯ ಹಣದ ಆಸೆ ಇರುತ್ತೆ, ಅವಳ ಹಣದ ಆಸೆನ ತೀರಿಸೋದಕ್ಕೋಸ್ಕರ ಮತ್ತು ತನ್ನ ಲಕ್ಕನ್ನು ಯೂಸ್ ಮಾಡ್ಕೊಂಡು ಅವನು ಈ ರೀತಿ ಮಾಡ್ತಾ ಇರ್ತಾನೆ. ಅವನು ತನ್ನ ತಾಯಿಯ ಪ್ರತಿಯೊಂದು ಆಸೆನ ತೀರಿಸಬೇಕು, ಅವಳ ಹಣದ ಆಸೆ ಇದೆಯಲ್ಲ ಅದನ್ನು ತೀರಿಸಬೇಕು ಅಂತ ಅವನು ಈ ರೀತಿ ಮಾಡ್ತಾ ಇರ್ತಾನೆ. ಪೌಲ್ ಲಾಸ್ಟಿಗೆ ಹಾರ್ಸ್ ವಿನ್ನಿಂಗ್ನಲ್ಲಿ ವಿನ್ನರ್ ಆಗ್ತಾನೆ. ಬಟ್ ಆ ಸಕ್ಸೆಸ್ ಏನಾಗುತ್ತೆ, ಒಂದು ಅಲ್ಟಿಮೇಟ್ಲಿ ಅವನ ಲೈಫಲ್ಲಿ ಟ್ರ್ಯಾಜಡಿನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನೋಡ್ಬೋದು ಈ ಸ್ಟೋರಿಯಲ್ಲಿ. ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಆರಂಭದಲ್ಲಿ ಏನು ಈ ಫ್ಯಾಮಿಲಿ ಏನಿರುತ್ತೆ, ಸೊ ಅದು ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇರುತ್ತೆ. ಸೊ ಏನು ಪೌಲ್ ಫ್ಯಾಮಿಲಿ ಇರುತ್ತೆ, ಅವರು ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಅಂದರೆ ಫೇಸ್ ಮಾಡ್ತಾ ಇರ್ತಾರೆ. ಪೌಲ್ ಮದರ್ ಇರ್ತಾಳೆ ಅಲ್ವಾ, ಹೇಸ್ಟರ್, ಅವಳು ಅನ್ಲಕ್ಕಿ ಅಂತ ಫೀಲ್ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಅವಳು ರಾಂಗ್ ಪರ್ಸನನ್ನು ಮದುವೆ ಆಗಿದ್ದಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಇಷ್ಟೆಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ಸು ಫೇಸ್ ಮಾಡ್ತಾ ಇದ್ದಾಳೆ. ತುಂಬ ಹಣದ ತೊಂದರೆ ಆಗ್ತಾ ಇದೆ. ಅವಳು ತುಂಬ ವೆಲ್ತಿ ಪರ್ಸನಿಗೆ ಮದುವೆ ಆಗ್ತಾ ಇದ್ದಿದ್ರೆ ಅವಳಿಗೆ ಈ ಥರ ಹಣದ ಸಮಸ್ಯೆ ಇರ್ತಾ ಇರಲಿಲ್ಲ ಅಂತ ಅವಳು ಅಂದ್ಕೊಳ್ತಾಳೆ. ಮತ್ತು ಮನೆಯಲ್ಲಿ ಒಂದೇ ಸೌಂಡ್ ಕೇಳ್ತಾ ಇರುತ್ತೆ. ಓಕೆ, ಎಲ್ಲರಿಗೂ ಒಂದೇ ಸೌಂಡ್ ಕೇಳ್ತಾ ಇರುತ್ತೆ. ಏನಂತ ಹೇಳಿದರೆ ದೇರ್ ಮಸ್ಟ್ ಬಿ ಮೋರ್ ಮನಿ. ಓಕೆ, ಪ್ರತಿ ಸಲ ಅವ್ರ ಮನೇಲಿ ಈ ಸೌಂಡು ತುಂಬ ಕೇಳಿಸ್ತಾ ಇರುತ್ತೆ. ಅಂದರೆ ದೇರ್ ಮಸ್ಟ್ ಬಿ ಮೋರ್ ಮನಿ, ಅಲ್ಲಿ ಇನ್ನೂ ಹಣ ಇದೆ ಅಂತ ಈ ರೀತಿ ಹೇಳ್ಬೋದು ನಾವು. ಓಕೆ, ಸೊ ಈ ಹೇಸ್ಟರ್ ಹೆಂಗೆ ಮಗ ಇರ್ತಾನೆ ಅಲ್ವಾ ಪೌಲ್, ಅವನು ಸಹ ಈ ವಿಸ್ಪರಿಂಗ್ನ ಕೇಳ್ತಾ ಇರ್ತಾನೆ ಪ್ರತಿ ಸರಿ. ಸೊ ಅವನು ಅವಳ ತಾಯಿಗೆ ಕೇಳ್ತಾನೆ, ಓಕೆ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಅವರು ಈ ರೀತಿ ಹಣದ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಮತ್ತು ಅವಳು ತಾಯಿ ಹೇಳ್ತಾಳೆ ಇದೆಲ್ಲ ಲಕ್, ಅದೃಷ್ಟ ಅಂತ ಹೇಳ್ತಾರೆ. ಅದೃಷ್ಟ ಇಲ್ಲದೆ ಇರೋರು ಈ ರೀತಿ ಸಫರ್ ಆಗ್ತಾರೆ ಲೈಫಲ್ಲಿ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ ಅದೃಷ್ಟ ಇದ್ದರೆ ಹಣವೂ ಇರುತ್ತೆ ಮತ್ತು ಸಕ್ಸಸ್ಸು ಇರುತ್ತೆ ಲೈಫಲ್ಲಿ ಅಂತ ಪೌಲಿಗೆ ಅವಳು ಅರ್ಥ ಮಾಡಿಸ್ತಾಳೆ. ಸೊ ಇವಾಗ ಪೌಲ್ ಏನು ಡಿಸೈಡ್ ಮಾಡ್ತಾನೆ, ನಾನು ಸಹ ಲಕ್ಕಿ ಆಗಬೇಕು, ಈ ಮನೆಗೆ ನಾನು ಸಹ ಅದೃಷ್ಟ ಆಗಬೇಕು, ಅಂದರೆ ಬಹಳಷ್ಟು ಹಣ ತಂದು ಈ ಮನೆಗೆ ನಮ್ಮ ಏನು ಇವರು ತಾಯಿ ಇರ್ತಾರೆ ಅವರಿಗೆ ಕೊಡಬೇಕು ಅಂತ ಅವನು ಡಿಸೈಡ್ ಮಾಡ್ಕೊತಾನೆ. ಒಂದು ಪೌಲ್ ಹತ್ರ ಒಂದು ಸ್ಟ್ರೇಂಜ್ ಎಬಿಲಿಟಿ ಇರುತ್ತೆ. ಓಕೆ, ಅವನು ಒಂದು ವುಡನ್ ರಾಕಿಂಗ್ ಹಾರ್ಸ್ ಇರುತ್ತೆ ಅವನ ಹತ್ರ. ಓಕೆ, ಸೊ ತೂಗುವ ಮರದ ಕುದುರೆ ಅಂತ ಹೇಳ್ತೀವಿ. ಸೊ ಅವನ ಹತ್ರ ಆ ಹಾರ್ಸ್ ಇರುತ್ತೆ. ಅವನೇನು ಮಾಡ್ತಾನೆ ಅಂದರೆ ಅದನ್ನು ಅವನು ತುಂಬ ಲಕ್ಕಿ ಅಂತ ನಂಬಿರ್ತಾನೆ ಪೌಲ್. ಓಕೆ, ಅದ್ರ ಮೇಲೆ ಕುತ್ಕೊಂಡು ರೈಡ್ ಮಾಡಿ ಅವನು ಏನೇ ಗೆಸ್ ಮಾಡಿದ್ರೂ ಅದು ನಿಜ ಆಗುತ್ತೆ ಅಂತ ಅವನು ತುಂಬ ನಂಬ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ
ಸೊ ಅವನು ಪ್ರಿಡಿಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಹಾರ್ಸ್ ರೇಸ್ ನಡೆಯುತ್ತಲ್ವಾ, ಸೊ ಅದಕ್ಕೋಸ್ಕರ ಅವನು ಪ್ರಿಡಿಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರಿಡಿಕ್ಟ್ ಮಾಡೋದಕ್ಕೆ ಅಂತ ಹೇಳಿದರೆ ಗೆಸ್ ಮಾಡ್ತಾನೆ, ಅಂದರೆ ಯಾವ ಕುದುರೆ ಗೆಲ್ಲುತ್ತೆ ಅಂತ ಅವನು ಗೆಸ್ ಮಾಡ್ತಾ ಇರ್ತಾನೆ. ಆ ಗೆಸ್ ಮಾಡಿದ್ದೆಲ್ಲ ಅದು ನಿಜ ಆಗ್ತಾ ಇರುತ್ತೆ. ಸೊ ಅವನು ಬೆಸೆಟ್ ಅಂತ ಇರ್ತಾನೆ ಗಾರ್ಡನರ್, ಅವನ ಜೊತೆ ಅವನು ಪಾರ್ಟ್ನರ್ಶಿಪ್ ಆಗಿಬಿಡ್ತಾನೆ. ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ಬೆಟ್ಟಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಅವ್ರ ಅಂಕಲು ಸಹ ಆಸ್ಕರ್ ಕ್ರೆಸ್ವೆಲ್ ಅಂತ ಇರ್ತಾರೆ, ಅವರು ಸಹ ಇದರಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅವರು ಇವಾಗ ಬೆಟ್ಟಿಂಗ್ ಮಾಡ್ತಾ ಇರ್ತಾರೆ ರೇಸ್ ಮೇಲೆ, ಹಾರ್ಸ್ ರೇಸ್ ಮೇಲೆ ಬೆಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಫೈನಲಿ ಏನಾಗುತ್ತೆ ಅಂದರೆ ಪೌಲ್ ಏನು ಪ್ರಿಡಿಕ್ಟ್ ಮಾಡ್ತಾ ಇರ್ತಾನೆ, ಊಹೆ ಮಾಡ್ತಿರ್ತಾನೆ, ಗೆಸ್ ಮಾಡ್ತಾ ಇರ್ತಾನೆ, ಅದೆಲ್ಲ ಕರೆಕ್ಟ್ ಆಗ್ತಾ ಇರುತ್ತೆ. ಅವ್ನು ಹೇಳೋ ರೀತಿಯೇ ಹಾರ್ಸ್ಗಳು ವಿನ್ ಆಗ್ತಾ ಇರ್ತವೆ. ಸೊ ಅವನು ಅದರಿಂದ ಬಹಳಷ್ಟು ಹಣನ ಸಂಪಾದನೆ ಮಾಡ್ತಾನೆ. ಥೌಸಂಡ್ಸ್ ಆಫ್ ಪೌಂಡ್ಸನ್ನ ಅವನು ಸಂಪಾದನೆ ಮಾಡಿಬಿಡ್ತಾನೆ. ಅದನ್ನು ಹಣನ ಅವಳ ತಾಯಿಗೆ ಕೊಡ್ತಾನೆ. ಅವನು ಅಂದ್ಕೊಳ್ತಾನೆ ಅವಳ ತಾಯಿ ತುಂಬ ಖುಷಿ ಆಗ್ತಾಳೆ, ಮತ್ತು ಒಂದು ಬರ್ಡೇ ಗಿಫ್ಟನ್ನ ಆಗಿ ಅವಳಿಗೆ ಕೊಡಬಹುದು ಅಂತ ಅವನು ತುಂಬ ಯೋಚನೆ ಮಾಡ್ತಾನೆ. ಸೊ ಮನೆಯಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ, ಅವ್ರ ಮನೆಯಲ್ಲಿ ಫರ್ನಿಚರ್ಸ್ ಆಗಿರ್ಬೋದು, ಎಲ್ಲ ಚೇಂಜಸ್ ಅವರು ಮಾಡ್ಕೊತಾರೆ. ಬಟ್ ಸ್ಟಿಲ್ ಅವಳ ತಾಯಿ ಸ್ಯಾಟಿಸ್ಫೈ ಆಗಿರಲ್ಲ, ಅವಳಿಗೆ ಇನ್ನೂ ತೃಪ್ತಿ ಆಗಿರಲ್ಲ. ಅವಳ ಹಣದ ಆಸೆ ಏನಾಗ್ತಾ ಇರುತ್ತೆ, ಜಾಸ್ತಿನೇ ಆಗ್ತಾ ಇರುತ್ತೆ. ಓಕೆ, ಅವಳು ಹಣನ ಖರ್ಚು ಮಾಡ್ತಾನೆ ಇರ್ತಾಳೆ, ಮತ್ತು ಆ ಮನೆಯಲ್ಲಿ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಏನಂತ ಅಂದರೆ ದೇ ಮಸ್ಟ್ ಬಿ ಮೋರ್ ಮನಿ. ಸೊ ಪ್ರತಿ ಸಲ ಆ ಸೌಂಡು ಕೇಳ್ತಾನೆ ಇರುತ್ತೆ. ಇವನು ಎಷ್ಟೇ ಪೌಲ್ ಸಂಪಾದನೆ ಮಾಡಿದ್ರು, ಬೆಟ್ಟಿಂಗಲ್ಲಿ ಎಷ್ಟೇ ದುಡ್ಡು ಹಣ ಮಾಡಿದ್ರೂ ಆ ಸೌಂಡ್ ಕಮ್ಮಿ ಆಗ್ತಾ ಇರಲ್ಲ. ಸೊ ಆ ಸೌಂಡಿಂದ ಪೌಲು ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ, ಅವನ ಮೇಲೆ ತುಂಬ ಒಂದು ಪ್ರೆಷರ್ ಬಿಲ್ಡ್ ಆಗಿಬಿಡುತ್ತೆ. ಅವಳ ತಾಯಿಯು ಸಹ ಏನು ಮಾಡ್ತಾಳೆ, ಅವಳ ಹಣದ ಆಸೆ ಎಂಡ್ ಆಗೋದೇ ಇಲ್ಲ. ಸೊ ಆ ಆಸೆ ಏನು ಮಾಡುತ್ತೆ, ಪೌಲ್ ಮೇಲೆ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಅವ್ನು ತುಂಬ ಟಯರ್ಡ್ ಆಗಿಬಿಡ್ತಾನೆ. ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಹಣ ತಂದಿದ್ರು ಸಾಕಾಗ್ತಿಲ್ವಲ್ಲ ಅಂತ ಅವನು ತುಂಬ ಟೆನ್ಷನಲ್ಲಿ ಆಗಿಬಿಡ್ತಾನೆ. ಸೊ ಫೈನಲಿ ಏನು ಮಾಡಿಬಿಡ್ತಾನೆ ಅಂದರೆ ಒಂದು ಲಾಸ್ಟ್ ರೇಸ್ ಇರುತ್ತೆ, ಒಂದು ಫೇಮಸ್ ರೇಸ್ ಅಂತ, ಪಾಪ್ಯುಲರ್ ರೇಸ್ ಇರುತ್ತೆ, ಅದು ಡರ್ಬಿ ರೇಸ್ ಅಂತ ನಡೀತಾ ಇರುತ್ತೆ. ಸೊ ಫೈನಲಿ ಅದು ಅವನಿಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ ಗೆಸ್ ಮಾಡೋದಕ್ಕೆ. ಫೈನಲಿ ಪೌಲ್ ಏನು ಮಾಡ್ತಾನೆ ಅಂದರೆ ಅವನ ರೂಮಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಆ ರಾಕಿಂಗ್ ಹಾರ್ಸ್ ಇರುತ್ತೆ ಅದರ ಮೇಲೆ ಕುತ್ಕೊಂಡು ರೈಡ್ ಮಾಡ್ತಾ ಇರ್ತಾನೆ, ಮತ್ತು ಗೆಸ್ ಮಾಡ್ತಾ ಇರ್ತಾನೆ. ಸೊ ಫೈನಲಿ ಎಷ್ಟು ಸುಸ್ತಾಗ್ಬಿಡ್ತಾನೆ ಅಂತ ಹೇಳಿದ್ರೆ ಅವನು ತುಂಬ ಮೆಂಟಲಿ ಇಲ್ಲಾಗ್ಬಿಡ್ತಾನೆ, ಅನಾರೋಗ್ಯ ಸಮಸ್ಯೆ ಬಂದುಬಿಡುತ್ತೆ ಅವನಿಗೆ. ಫೈನಲಿ ಅವನು ಪ್ರಿಡಿಕ್ಟ್ ಮಾಡ್ತಾನೆ, ಯಾವ ಹಾರ್ಸ್ ವಿನ್ ಆಗುತ್ತೆ ಅಂದರೆ ಮಲ್ಬಾರ್ ಅನ್ನುವಂಥ ಹಾರ್ಸ್ ಏನಾಗುತ್ತೆ ಈ ಸತಿ ವಿನ್ ಆಗುತ್ತೆ ಅಂತ ಅವನು ಹೇಳ್ತಾನೆ. ಸೊ ಫೈನಲಿ ಪೌಲ್ ಹೆಲ್ತ್ ಕಂಡೀಷನ್ ತುಂಬ ವರ್ಸ್ಟ್ ಆಗಿಬಿಡುತ್ತೆ, ಇನ್ನೂ ತುಂಬ ಅನಾರೋಗ್ಯ ಆಗಿಬಿಡುತ್ತೆ. ಅವನು ಫಿಸಿಕಲಿ ಮೆಂಟಲಿ ಎಕ್ಸಾಸ್ಷನ್ ಆಗಿಬಿಡುತ್ತೆ, ಅಂದರೆ ತುಂಬ ಟಯರ್ಡ್ನೆಸ್ ಆಗಿಬಿಡುತ್ತೆ. ಫೈನಲಿ ಅವ್ನು ಗೆಸ್ ಮಾಡಿರುವಂಥ ಹಾರ್ಸ್ ಏನಿರುತ್ತೆ ಮಲ್ಬಾರ್ ಅನ್ನುವಂಥ ಹಾರ್ಸ್ ವಿನ್ ಆಗುತ್ತೆ. ಪೌಲ್ಗೆ ಅದಕ್ಕೆ ಹ್ಯೂಜ್ ಅಮೌಂಟ್ ಸಿಗುತ್ತೆ, ಅರೌಂಡ್ 80,000 ಪೌಂಡ್ಸ್ ಏನೋ ಸಿಗುತ್ತೆ. ಇದು ತುಂಬ ಜಾಸ್ತಿ ಅಮೌಂಟ್ ಇರುತ್ತೆ. ಬಟ್ ಪೌಲ್ ಏನು ಮಾಡ್ತಿರ್ತಾನೆ, ಅವನು ಅನಾರೋಗ್ಯದಿಂದ ತುಂಬ ಇಲ್ನೆಸ್ಸಿಂದ ಏನಾಗುತ್ತೆ ಅವನು ಸಾಯ್ತಾ ಇರ್ತಾನೆ. ಮತ್ತು ಅವ್ರ ಅಂಕಲ್ ಬಂದು ಹೇಳ್ತಾರೆ ದಟ್ ಅವ್ನು ಗೆಸ್ ಮಾಡಿರುವಂಥ ಮಲ್ಬಾರ್ ಹಾರ್ಸ್ ಏನಿದೆ ಅದು ವಿನ್ ಆಗಿದೆ ಅಂತ ಪೌಲ್ಗೆ ಹೇಳ್ತಾನೆ. ಪೌಲ್ ಇದನ್ನು ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ತಾನೆ, ಅಂದರೆ ನಾನು ಲಕ್ಕಿ, ಐ ಆಮ್ ದ ಲಕ್ಕಿ ಪರ್ಸನ್ ಅಂತ ಹೇಳ್ತಾನೆ. ಅವಳ ತಾಯಿಗೆ ಗೊತ್ತಾಗಿರ್ಬೋದು, ಇವಾಗಾದರೂ ಅವಳ ತಾಯಿಗೆ ಕನ್ಫರ್ಮ್ ಆಗಿರುತ್ತೆ ನಾನು ಎಷ್ಟು ಲಕ್ಕಿ ಅನ್ನೋದು ಅಂತ ಹೇಳ್ತಾನೆ ಅವನು. ಅದಾದಮೇಲೆ ಹಂಗೆ ಹೇಳಿಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ, ಹೀ ಡೈಸ್. ಆವಾಗ ಅಂಕಲ್ ಆಸ್ಕರ್ ಹೇಳ್ತಾರೆ, ಸ್ಯಾಡಾಗಿ ಹೇಳ್ತಾರೆ, ಪೌಲ್ ವಾಸ್ ಎ ಪುವರ್ ಲಿಟಲ್ ಫೆಲೋ, ತುಂಬ ಪುವರ್ ಲಿಟಲ್ ಇನ್ನೋಸೆಂಟ್ ಹುಡುಗ. ಅವನು ತನ್ನ ಜೀವನನೇ ತ್ಯಾಗ ಮಾಡಿಬಿಟ್ಟ. ಅವನು ಪ್ರೂವ್ ಮಾಡೋದಕ್ಕೆ, ಅವನು ಎಷ್ಟು ಲಕ್ಕಿ ಅಂತ ಪ್ರೂವ್ ಮಾಡೋದಕ್ಕೆ ಅವನು ಜೀವನೇ ಕೊಟ್ಬಿಟ್ಟ, ಅಂದರೆ ಜೀವನನೇ ತ್ಯಾಗ ಮಾಡಿಬಿಟ್ಟ ಅಂತ ಇಲ್ಲಿ ಹೇಳ್ತಾರೆ. ಸೊ ಫೈನಲಿ ಈ ಕನ್ಕ್ಲೂಷನ್ ನಾವು ಹೇಳ್ಬೋದು ಅಂದರೆ ಒಂದು ಪವರ್ಫುಲ್ ಸ್ಟೋರಿ ಅಂತ ಹೇಳ್ಬೋದು, ಒಂದು ಟ್ರಾಜಿಕ್ ಸ್ಟೋರಿ ಅಂತಲೂ ಹೇಳ್ಬೋದು. ಇದು ನಮಗೆ ಹೇಳುತ್ತೆ ನಮ್ಮ ಗ್ರೀಡ್ ಅಥವಾ ಮೆಟೀರಿಯಲಿಸಮ್ ಮತ್ತು ರಿಲೆಂಟ್ಲೆಸ್ ಪರ್ಸ್ಯೂ ಆಫ್ ವೆಲ್ತ್, ಏನು ಹಣದ ಆಸೆ, ದುರಾಸೆ, ಇದರಿಂದ ಎಷ್ಟು ತೊಂದರೆಗಳಾಗುತ್ತೆ ಅನ್ನೋದು ಈ ಸ್ಟೋರಿ ಮೂಲಕ ನಾವು ತಿಳ್ಕೊಳ್ಬೋದು. ಮತ್ತು ಪೌಲ್ ತನ್ನ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿಬಿಡ್ತಾನೆ ಅವನು ಹಣಕ್ಕೋಸ್ಕರ, ಅವಳ ತಾಯಿಗೋಸ್ಕರ. ಮತ್ತು ಇಲ್ಲಿ ಲಾರೆನ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಮನಿ ಅಂದರೆ ದುಡ್ಡಿಂದ ನಾವು ಪ್ರೀತಿ, ಸಂತೋಷ, ಅಂದರೆ ಪೀಸ್ ಆಫ್ ಮೈಂಡು, ನೆಮ್ಮದಿನ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ, ತೊಗೊಳೋದಕ್ಕಾಗಲ್ಲ ಅಂತ ಇಲ್ಲಿ ಹೇಳುತ್ತೆ. ಸ್ಟೋರಿ ಸ್ಯಾಡ್ಲಿ ಎಂಡ್ ಆಗುತ್ತೆ, ರೀಡರ್ಸ್ಗೆ ರಿಮೈಂಡ್ಸ್ ಮಾಡುತ್ತೆ, ಅಂದರೆ ಜೆನ್ವಿನ್ ಅಫೆಕ್ಷನ್ ಮತ್ತು ಕಂಟೈನ್ಮೆಂಟ್ ಆರ್ ಮೋರ್ ವ್ಯಾಲ್ಯೂಬಲ್ ದೆನ್ ರಿಚಸ್, ಅಂದರೆ ಹಣಕ್ಕಿಂತ ನಮಗೆ ನೆಮ್ಮದಿ ಬಹಳ ಮುಖ್ಯ ಅಂತ ಇಲ್ಲಿ ಹೇಳುತ್ತೆ. ಸೊ ಪೌಲ್ ಎಷ್ಟು ತನ್ನ ಲೈಫನ್ನೇ ಈ ಸ್ಟೋರಿಯಲ್ಲಿ ಅವನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಿಡ್ತಾನೆ ಹಣಕ್ಕೋಸ್ಕರ ಅಂತ ನೋಡ್ಬೋದು. ಮತ್ತು ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸನ್ನು ನೋಡಿ, ದ ಡಿಸ್ಟ್ರಕ್ಟಿವ್ ಪವರ್ ಆಫ್ ಗ್ರೀಡ್, ಅಂದರೆ ದುರಾಸೆ ಅನ್ನೋದು ಯಾವ ರೀತಿ ಮನುಷ್ಯನ
ಮಾಡುತ್ತೆ, ಎಷ್ಟು ಪ್ರೆಷರನ್ನು ಕ್ರಿಯೇಟ್ ಮಾಡ್ತು ಪೌಲ್ ಮೇಲೆ ಅನ್ನೋದು ನೋಡ್ಬೋದು. ಲಕ್ ಮತ್ತು ಲಕ್ ಆ್ಯಂಡ್ ವೆಲ್ತ್ ಅಂತ ನೋಡ್ಬೋದು. ಸೊ ಇಲ್ಲಿ ಇದರ ಎಷ್ಟು ಲಕ್ಕಿ ಆದ್ರೂ ಪೌಲ್ ಏನು ಮಾಡ್ತಾನೆ, ಅವನು ಫ್ಯಾಮಿಲಿಯಲ್ಲಿ ಅಷ್ಟು ಅವ್ನು ಚಿಕ್ಕ ಹುಡುಗ ಆದ್ರೂ ಅಷ್ಟು ಎಂಜಾಯ್ ಮಾಡ್ಕೊಳಕ್ಕಾಗಲ್ಲ. ಸೊ ಅವನು ಪೀಸ್ ಅವನಿಗೆ ಸಿಗೋದಿಲ್ಲ ಅದರಲ್ಲಿ, ಲಕ್ಕಿ ಆದ್ರೂ ಅಂತ ನೋಡ್ಬೋದು. ನೆಕ್ಸ್ಟು ಪೇರೆಂಟಲ್ ನೆಗ್ಲಿಜೆನ್ಸ್ ಅಂತ ಹೇಳೋದು. ಹೇಸ್ಟರ್ ಒಬ್ಬ ಪೇರೆಂಟ್ ಆಗಿ, ಒಬ್ಬ ತಾಯಿ ಆಗಿಬಿಟ್ಟು ಅವಳು ಮೆಟೀರಿಯಲ್ ಥಿಂಗ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಳು, ಹಣಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಳು, ಮತ್ತು ಅಫೆಕ್ಷನ್ ಏನು ತಾಯಿಯ ಪ್ರೀತಿನ ಅವಳು ಪೌಲ್ ಮೇಲೆ ತೋರಿಸಲಿಲ್ಲ, ಅವನನ್ನು ಹಣಕ್ಕಾಗಿ ಬಳಸ್ಕೊಂಡ್ಳು ಅಂತ ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟು ಅಂತ ಹೇಳಿದರೆ ಸ್ಯಾಕ್ರಿಫೈಸ್ ಮತ್ತು ಲವ್ ಅಂತ ಹೇಳ್ಬೋದು. ಪೌಲ್ ತನ್ನ ಲೈಫನ್ನೇ ರಿಸ್ಕಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಸೊ ತಾಯಿಗೋಸ್ಕರ ಅವನು ಎಷ್ಟು ತನ್ನ ಲೈಫನ್ನೇ ತ್ಯಾಗ ಮಾಡಿಬಿಡ್ತಾನೆ ಅನ್ನೋದು ನಾವು ಇಲ್ಲಿ ನೋಡಬಹುದು. ಎಷ್ಟು ಪ್ರೀತಿ ಮಾಡ್ತಿದ್ದ ಅವನು ತಾಯಿಗೋಸ್ಕರ ಅಂತ ನೋಡ್ಬೋದು. ನೆಕ್ಸ್ಟ್ ಮೆಟೀರಿಯಲಿಸಮ್ ಅನ್ನೋದು. ಸೊ ಅಬ್ಸೆಷನ್ ವಿತ್ ಮನಿ, ಸೋಷಿಯಲ್ ಸ್ಟೇಟಸ್ಗೋಸ್ಕರ ಆಗಿರ್ಬೋದು, ಮೆಟೀರಿಯಲ್ಸಿಗೋಸ್ಕರ ಎಷ್ಟು ಮನುಷ್ಯನಲ್ಲಿ ಡಿಸೈರ್ ಇರುತ್ತೆ, ಅದು ಮಾನವನ ಸಂಬಂಧಗಳನ್ನು ಹಾಳು ಮಾಡುತ್ತೆ ಅನ್ನೋದು ನೋಡ್ಬೋದು. ಇನ್ನೋಸೆನ್ಸ್ ಡಿಸ್ಟ್ರಾಯ್ಡ್. ಪೌಲ್ ಚೈಲ್ಡ್ಹುಡ್ ಇನ್ನೋಸೆನ್ಸ್ ಏನಾಗಿಬಿಡುತ್ತೆ, ಅದು ಲಾಸ್ಟ್ ಆಗಿಬಿಡುತ್ತೆ. ಅವನು ಆ್ಯಸ್ ಅ ಚೈಲ್ಡ್ ಆಗಿ ಆಟ ಆಡ್ಕೊಂಡು ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಅವನು ಚಿಕ್ಕ ವಯಸ್ಸಲ್ಲೇ ತುಂಬ ಹಣ ಮಾಡುವಂತಹ ಪ್ರೆಷರ್ನ ತೊಗೊಂಡ್ಬಿಡ್ತಾನೆ. ಅದರಿಂದ ಅವನು ಚೈಲ್ಡ್ಹುಡ್ ಲಾಸ್ಟ್ ಆಗುತ್ತೆ, ಒಂದು ಇನ್ನೋಸೆನ್ಸ್ ಕಳ್ಕೊಳ್ತಾನೆ. ಲಾಸ್ಟಲ್ಲಿ ತನ್ನ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡ್ತಾನೆ ಅನ್ನೋದು ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.